ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಡೆದ ಗೌತಮ ಪಂಚ ರಥೋತ್ಸವದ ಹಿನ್ನೆಲೆ ಗಣಪತಿ ಪಾರ್ವತಿ ಸಮೇತ ಶ್ರೀ ಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಶ್ರೀ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರರ ಅಲಂಕೃತ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಲಕ್ಷಾಂತರ ಭಕ್ತರ ಹರ್ಷೋದ್ಗಾರದೊಂದಿಗೆ ಶ್ರದ್ಧಾ ಭಕ್ತಿಯಿಂದ ನಡೆದ ಗೌತಮ ಪಂಚ ರಥೋತ್ಸವದ ಹಿನ್ನೆಲೆ ಗಣಪತಿ ಪಾರ್ವತಿ ಸಮೇತ ಶ್ರೀ ಕಂಠೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಶ್ರೀ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಅಲಂಕೃತ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಪ್ರಾಂಗಣದಲ್ಲಿರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ವಿಶೇಷ ಪೂಜೆಯ ನಂತರ ದೇವಾಲಯದಿಂದ ಹೊರತಂದ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಬಣ್ಣ ಬಣ್ಣದ ಹೂವು ಹಾಗೂ ಬಂಟಿಂಗ್ಸ್ ಮತ್ತು ಬಾವುಟಗಳಿಂದ ಅಲಂಕರಿಸಲಾದ ಪಂಚರಥಗಳಲ್ಲಿ ಕೂರಿಸಲಾಯಿತು. ಬಳಿಕ 6:30ರಿಂದ 6:50 ಗಂಟೆ ಒಳಗೆ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ದೇವಾಲಯದ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಮೊದಲಿಗೆ ಗಣಪತಿ, ಎರಡನೇದಾಗಿ ಶ್ರೀ ಕಂಠೇಶ್ವರ ಸ್ವಾಮಿಯರವರ ದೊಡ್ಡ ರಥ, ಮೂರನೇದಾಗಿ ಸುಬ್ರಹ್ಮಣ್ಯ, ನಾಲ್ಕನೆಯದಾಗಿ ಶ್ರೀ ಚಂಡಿಕೇಶ್ವರ ಸ್ವಾಮಿ ಸೇರಿದಂತೆ ಕೊನೆಯದಾಗಿ ಶ್ರೀ ಪಾರ್ವತಿ ಅಮ್ಮನವರ ರಥಗಳು ಒಂದರ ಹಿಂದೆ ಒಂದರಂತೆ ರಾಜಬೀದಿಗಳಲ್ಲಿ ಸಾಗುವ ಮೂಲಕ ರಾರಾಜಿಸಿದವು. ಹರಹರ ಮಹಾದೇವ ಎಂಬ ಘೋಷಣೆ ಹಾಗೂ ವಿಪ್ರರ ವೇದ ಘೋಷಣೆಗಳೊಂದಿಗೆ 106 ಟನ್ ತೂಕದ 108 ಅಡಿ ಎತ್ತರದ ಬೃಹತ್ ರಥ ರಾಜಬೀದಿಯಲ್ಲಿ ಸಾಗುವ ಮೂಲಕ ಭಕ್ತರು ಮನಸೋರಗೊಂಡಿತು. ಜಾತ್ರೆಗೆ ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಮಹಾಪೂರವೇ ಹರಿದು ಬಂದಿತ್ತು. ಭಕ್ತರು ಹಾಗೂ ನವದಂಪತಿಗಳು ರಥಕ್ಕೆ ಹಣ್ಣು ದವನ ಎಸೆಯುವ ಮೂಲಕ ತಮ್ಮ ಭಕ್ತಿ ಭಾವ ಮೆರೆದರು. ಯಾವುದೇ ಅಡೆತಡೆಗಳಿಲ್ಲದೆ 5 ರಥಗಳು ಬೆಳಗ್ಗೆ 8 ಗಂಟೆಗೆ ಸ್ವಸ್ಥಾನ ಸೇರಿದವು. ರಥದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಎಸ್ಪಿ ನಂದಿನಿ ಹಾಗೂ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಜಾತ್ರೆಗೆ ಬಂದ ಲಕ್ಷಾಂತರ ಭಕ್ತರ ಹಸಿವು ದಾಹ ನೀಗಿಸಲು ನಗರದ ವಿವಿಧೆಡೆ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ಭಕ್ತರು ಅಲ್ಲಲ್ಲಿ ಪ್ರಸಾದ, ತಂಪು ಪಾನೀಯಗಳು, ನೀರು, ಮಜ್ಜಿಗೆ, ಸಿಹಿ ಹಂಚಿ ಭಕ್ತರ ಹಸಿವು ಹಾಗೂ ದಾಹ ನೀಗಿಸಲು ಮುಂದಾಗಿದ್ದಾರೆ. ನವದಂಪತಿಗಳಾದ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಾಸನೂರು ದಂಪತಿಗಳು ಜಾತ್ರೆಯ ಬಗ್ಗೆ ವಿವರಿಸಿದರು. ಭಕ್ತರಾದ ಪ್ರಕಾಶ್ ಪ್ರಸಾದ್ ವಿತರಣೆ ಮಾಡಿದ ವಿನಾಯಕ ಮಿತ್ರ ಬಳಗದ ಮುಖಂಡ ಬಾಲಕುಮಾರ್ ಪ್ರಸಾದ ವಿನಿಯೋಗ ಹಾಗೂ ಜಾತ್ರೆಯ ಬಗ್ಗೆ ತಿಳಿಸಿದರು. ನಾವು ಬೆಂಗಳೂರಿನವರು, ನಮ್ಮದೇ ಒಂದು ಸಂಸ್ಥೆ ಇದೆ ಚಿಕ್ಕಪೇಟೆನಲ್ಲಿ, ಬೆಂಗಳೂರು ಓಂ ಯುವಕರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದಿಂದ. ಇದು ಒಂದು 24ನೇ ವರ್ಷದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಪ್ರತಿ ವರ್ಷ ಇದೇ ಥರ 5,000 ಲಾಡು ಮತ್ತು ಹೋಳಿಗೆ ಈ ಥರ ಏನೇನು ವಿಶೇಷ ಏನೇನೋ ಒಂದು ಪ್ರತಿ ವರ್ಷ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಬಂದವ್ರಿಗೆ ವ್ಯವಸ್ಥಿತವಾಗಿ ಹಂಚ್ಬಿಟ್ಟು ಹೋಗೋದು ನಮ್ಮದು ವಾಡಿಕೆ. ಇದು 24ನೇ ವರ್ಷದಿಂದ ಮಾಡ್ತಾಯಿದ್ವಿ. ಬೆಂಗಳೂರಿಂದ ಬರೋದು ನಾವು, ಬೆಂಗಳೂರು ಅಲ್ಲೇ ಎಲ್ಲ ತಯಾರಿ ಮಾಡಿಕೊಂಡು ಅಲ್ಲಿಂದ ಮತ್ತೆ ಒಂದು ಗಾಡಿನಲ್ಲಿ ತೊಗೊಂಬಂದು ಇಲ್ಲೇ ಹಂಚಿ ಮಾಡ್ತೀವಿ ಪ್ರತಿ ವರ್ಷ. ರವಿಕುಮಾರ್. ಶಾಸಕ ದರ್ಶನ್ ಧ್ರುವನಾರಾಯಣ್, ಚಾಮರಾಜನಗರ ಲೋಕಸಭಾ ಸಂಭಾವ್ಯ ಅಭ್ಯರ್ಥಿ ಸುನಿಲ್ ಬೋಸ್, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.